ಈಗ ಮಂಜರಿ ಬೇಳೆ ಸಪ್ತಮಿ ಅದಕ್ಕೆ ಮುಂದೆ ಬೇಯಲ್ಲ. ಅದಕ್ಕೆ ಅಂತಾನೆ ಅವಳು ಮೀರನ್ನ ಕರ್ಕೊಂಡ್ಬಂದಿದ್ದಾಳೆ. ಈ ಮದುವೆ ನಿಲ್ಲೋ ಥರ ಮಾಡೋದಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ. ಆ ಶಕ್ತಿ ಇರೋದು ಯಾರಿಗೆ ಗೊತ್ತಾ? ನಿನಗೆ ಆ ಶಕ್ತಿ ಇರೋದು. ಇದು ಆ ಮಂಜರಿಗೂ ಗೊತ್ತು. ಅದಕ್ಕೆ ಯಾವಾಗಲೂ ನಿನಗೆ ಅಡ್ಡ ಬಂದು ನಿನ್ನನ್ನ ಕೆದಕ್ತಾನೆ ಇರ್ತಾಳೆ. ಮಗ, ನೀನ್ ಅವ್ರ ಮಾತಿಗೆ ಕೋಪ ಮಾಡ್ಕೊಂಡು ಕೂಗಾಡೋದು, ಸಿಟ್ ಮಾಡ್ಕೊಳ್ಬಾರ್ದು. ಅಯ್ಯೋ, ಈಗ ನಾನು ಏನ್ ಮಾಡು ಅಂತಿರೋ? ಅಣ್ಣ, ನೀನೇನು ಮಾಡಬೇಡ. ಅಲ್ಲ, ಮಂಜರಿ ಮೀರಾ ಸಪ್ತಮಿ ಅದಕ್ಕೆ ಹತ್ರ ಫಿಟ್ಟಿಂಗ್ ಇಡೋದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು? ಜಿಪುಣ ಅಂತ ಸಮಯ ಇದೇ ಕೋಪ ಮಾಡ್ಕೊಳ್ಬಾರ್ದು. ಅದೊಂದು ಬಿಟ್ರೆ ಮುಂಗೋಪಿ ಅನ್ನೋದು ಇದೆ. ಇದೆರಡು ಬಿಟ್ರೆ ಅಣ್ಣ, ಅವ್ರು ತಿಪ್ಪರ್ಲಾಗ ಹಾಕಿದ್ರು ಈ ಮದುವೆ ನಿಲ್ಸೋದಿಕ್ಕೆ ಬೇರೆ ಯಾವ ಕಾರಣಗಳು ಸಿಗೋದಿಲ್ಲ. ಫೋಟೋ ಶೂಟ್ ಮುಗಿಯೋವರೆಗೂ ನೀನ್ ಯಾರ ಮೇಲೂ ಕೋಪ ಮಾಡ್ಕೊಳ್ದೆ ಶಾಂತ ಮೂರ್ತಿ ತರ ಇದ್ರೆ ಈ ಮದ್ವೆನ ಮಂಜರಿ ಮೀರಾ ಅಲ್ಲ, ದೇವ್ರೇ ಬಂದ್ರು ತಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಮಗ, ಸಮೂ ಹೇಳ್ತಾ ಇರೋದು 100% ಸತ್ಯ ಮಗ. ಹೌದಣ್ಣ, ನೀನಿಲ್ಲಿ ಕೋಪ ಮಾಡ್ಕೊಳ್ಳೋದು, ಎಲ್ಲರ ಜೊತೆ ಜಗಳ ಆಡೋದೆಲ್ಲ ಮಾಡಿದ್ರೆ ವೆಂಕಟಪ್ಪ ಅಂಕಲ್ಗೆ ಗೊತ್ತಾಗುತ್ತೆ. ಹೇಗೆ? ಸಪ್ತಮಿ ಹೇಳ್ತಾರೆ ಅಂತನಾ? ಅಲ್ಲ, ಅದಕ್ಕೆ ಹೇಳ್ದೆ ಇರ್ಬೋದು. ಆದ್ರೆ ನೀನಿಲ್ಲಿ ಹೇಗಿದ್ದೆ ಅಂತ ನಮ್ರತಾ ಕಿಟ್ಟಿ ನೋಡಿರ್ತಾರಲ್ವಾ, ಅವ್ರು ಹೋಗಿ ಹೇಳ್ಬೋದಲ್ಲ. ಆಗ ಇಂಥ ಮುಂಗೋಪಿಗೆ ನನ್ನ ಮಗಳನ್ನ ಕೊಡ್ಬೇಕಾ ಅಂತ ವೆಂಕಟಪ್ಪ ಅಂಕಲ್ ಯೋಚನೆ ಮಾಡಿದ್ರೆ ಆಗೇನ್ ಮಾಡ್ತೀಯಾ? ಮಗ, ನಿನ್ಗೆ ಎಲ್ಲ ಕಡೆಯಿಂದ ಗಂಡಾಂತರ ಇದೆ. ಇದಕ್ಕೇನ್ ಮಾಡ್ಬೇಕು ಅಂತ? ವಿಷಯ ಸಿಂಪಲ್ ಅಣ್ಣ. ಯಾರು ಎಷ್ಟೇ ಸಿಟ್ಟು ಬರೋ ಥರ ಮಾತಾಡಿದ್ರು, ದುಡ್ಡಿನ ವಿಷಯದಲ್ಲಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ರು ನೀನ್ ಕೋಪ ಮಾಡ್ಕೋಬಾರ್ದು, ಜಗಳ ಆಡಬಾರ್ದು. ಯಾರ ಬಗ್ಗೆನೂ ನೀನ್ ಹಿಂದೆ ಮುಂದೆ ನೋಡ್ದೆ ಮಾತಾಡಬಾರ್ದು. ಇಲ್ಲಿಂದ ಹೋಗೋವರೆಗೂ ನೀನ್ ಸೈಲೆಂಟ್ ಆಗಿದ್ರೆ ಫೋಟೋ ಶೂಟು ಚೆನ್ನಾಗಾಗುತ್ತೆ, ಮುಂದೆ ಮದ್ವೆನೂ ಚೆನ್ನಾಗಾಗುತ್ತೆ. ಹಾಗಂತೀರಾ? ಹೌದು ಮಗ. ಈಗ ನೀನ್ ಹೋಗಿ ಫಸ್ಟ್ ರೆಡಿ ಆಗು ನೆಕ್ಸ್ಟ್ ಫೋಟೋ ಶೂಟ್ಗೆ. ಹೌದೌದು, ಅಷ್ಟರಲ್ಲಿ ಸಪ್ತಮಿ ಎತ್ಕೆನೂ ರೆಡಿಯಾಗಿ ಬಂದಿರ್ತಾರೆ. ಹೋಗ್ಬಾರಣ. ಸರಿ, ಆದ್ರೆ ಮಂಜರಿ ಮೀರಾ ಏನಾದ್ರೂ ಇಲ್ಲಿ ಬಂದ್ರೆ ಮಾತ್ರ ಮಗ, ಕೂಲ್ 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 ಅಣ್ಣ, ಕೂಲ್. ಮಂಜರಿ, ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ಸುತ್ತೆ. ಸಪ್ತಮಿಗೆ ಶ್ರೀಮಂತ್ ಮನಸ್ಸಲ್ಲಿ ಎಂತೆಂಥ ಕೆಟ್ಟಗುಣಾಗ್ಲಿದ್ದಾವೆ ಮತ್ತು ಅವನು ಎಷ್ಟು ಕಂಜೂಸ್ ಅಂತ ಈಗಲೇ ತಿಳಿಸ್ಕೊಡ್ಬೇಕು. ನಮ್ಮ ಹತ್ರ ಟೈಮ್ ಇಲ್ಲ, ಬೇಗ ನಡಿ ಮಂಜರಿ. ನಿಮ್ಮಿಬ್ರಿಗೂ ಮುಂಚೆನೇ ಪರಿಚಯ ಇದೆಯಾ? ನನ್ನ ಇಲ್ಲಿ ಬರೋ ಥರ ಮಾಡಿದ್ದೆ ಮಂಜರಿ. ನಿನ್ ಸಹಾಯ ಬೇಕು ಅಂತ ಒಂದೇ ಒಂದು ಫೋನ್ ಕಾಲ್ ಮಾಡ್ತಿದ್ದ ಹಾಗೆ ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಮೀರಾ. ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋದೇನಿಲ್ಲ ಮಂಜರಿ. ಶ್ರೀಮಂತ್ನ ನಾನ್ ಮದುವೆ ಆಗೋದಕ್ಕೆ ಒಪ್ಕೊಂಡ್ಲಿಲ್ಲ. ಯಾರೋ ತಿಳಿದೇ ಇರೋ ಮುಗ್ದೆ ಶ್ರೀಮಂತ ಹಾಕೋ ಜಾಲಕ್ಕೆ ಬಲಿಯಾಗ್ತಾಳೆ ಅಂತ ಗೊತ್ತಿತ್ತು. ಆದ್ರೆ ಅದು ನನ್ನ ಬೆಸ್ಟ್ ಫ್ರೆಂಡ್ ಸಪ್ತಮಿ ಅಂತ ಗೊತ್ತಾದಾಗ ನಿಜವಾಗ್ಲೂ ಶಾಕ್ ಆಯ್ತು. ಅದಕ್ಕೆ ಇಲ್ಲಿಗೆ ಓಡ್ ಬಂದೆ ನಾನು. ಆದ್ರೆ ಕಷ್ಟ ಆಗ್ತಿರೋ ವಿಷಯ ಏನಂದ್ರೆ ಸಪ್ತಮಿ ಶ್ರೀಮಂತದು ಎಂಗೇಜ್ಮೆಂಟ್ ಆಗೋಗಿದೆ. ಆದ್ರೆ ಮದ್ವೆ ಇನ್ನೂ ಆಗಿಲ್ಲ ಮೀರಾ. ಆ ಶ್ರೀಮಂತರ ಹುಡ್ಗ ಸಪ್ತಮಿನಷ್ಟೇ ಅಲ್ಲ, ಯಾವ ಹುಡ್ಗಿನ ಮದ್ವೆ ಆಗೋದಕ್ಕೂ ಎಲಿಜಿಬಲ್ ಅಲ್ಲ. ಗಂಡ ಆಗ್ತೀನಿ ಸಾಕ್ತೀನಿ ಅಂತ ಯೋಗ್ಯತೆನೂ ಮೀರಿ ಕನಸು ಕಾಣ್ತಿದ್ದಾನೆ.
ಆ ಶ್ರೀಮಂತ್ ಜೊತೆ ಒಂದು ದಿನ ಸಪ್ತಮಿಗೆ ಬಾಳೋದಕ್ಕಾಗಲ್ಲ. ಇನ್ನು ಜೀವನ ಪರ್ಯಂತ ಜೊತೆಲಿರ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗ್ಬೇಡ, ನೀವೇ ಲೆಕ್ಕ ಹಾಕಿ.